ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಯೋಧರನ್ನ ಭೇಟಿ ಮಾಡಿದರು. ಆದರೆ ಮೋದಿ ಹಿಂದೆ 10 ಲೆಕ್ಕಾಚಾರಗಳಿದೆ. ಒಂದೇ ಒಂದು ಭೇಟಿ 10 ಸಂದೇಶ ರವಾನಿಸಿದ್ದು ಹೇಗೆ ಅಂತ ನೋಡೋಣ ಬನ್ನಿ. ಭಾರತದ 2ನೇ ಅತಿ ದೊಡ್ಡ ಏರ್ಬೇಸ್ನಲ್ಲಿ ಮೋದಿ ಯೋಧರ ಭುಜ ತಟ್ಟಿ ಅಭಿನಂದನೆ ಸಲ್ಲಿಸಿದ ನಮೋ. ರಕ್ತ ನೀರು ಒಟ್ಟಿಗೆ ಹರಿಯಲ್ಲ, ಉಗ್ರವಾದ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲ್ಲ. ಕದನ ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು. ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮರುದಿನ ಬೆಳಿಗ್ಗೆ ಆದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ರು. ಯೋಧರ ಜೊತೆ ಚರ್ಚೆ ನಡೆಸಿ ಸುಂದರ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಆದಂಪುರ ಏರ್ಬೇಸ್ ಪಂಜಾಬ್ನ ಜಲಂಧರ್ನಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಇದು ಭಾರತದ 2ನೇ ಅತಿ ದೊಡ್ಡ ಏರ್ಬೇಸ್. ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರ ಏರ್ ಸ್ಟ್ರೈಕ್ ವೇಳೆ ನಿರ್ಣಾಯಕ ಪಾತ್ರ ವಹಿಸಿದೆ ಆದಂಪುರ ಏರ್ಬೇಸ್. ಭಾರತ ಇದೇ ಏರ್ಬೇಸ್ನಿಂದ ಪಾಕ್ ವಿರುದ್ಧ ಕ್ಷಿಪಣಿಗಳನ್ನ ಉಡಾಯಿಸಿದೆ. ಭಾರತದ ಕ್ಷಿಪಣಿಗಳ ದಾಳಿಗೆ ಪಾಕಿಸ್ತಾನದ ಏರ್ಬೇಸ್ಗಳೇ ಛಿದ್ರ ಆಗಿವೆ. ಅಲ್ಲದೆ ಪಾಕಿಸ್ತಾನ ಸೇನೆ ಕೂಡ ಈ ಆದಂಪುರ ಏರ್ಬೇಸ್ ಟಾರ್ಗೆಟ್ ಮಾಡಿತ್ತು. ಆದರೆ ಭಾರತದ ಏರ್ಬೇಸ್ ಸಿಸ್ಟಮ್ ಪಾಕಿಸ್ತಾನದ ಮಿಸೈಲ್ಗಳು ಆದಂಪುರ ಏರ್ಬೇಸ್ ತಲುಪದಂತೆ ಹೊಡೆದುರುಳಿಸಿದೆ. ಆದಂಪುರದಲ್ಲಿ ಮೋದಿ. ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು 10 ಕಾರಣಗಳು. ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು 10 ಕಾರಣಗಳಿವೆ. ಆದಂಪುರ ಏರ್ಬೇಸ್ ಭಾರತ ವಾಯುಪಡೆಯ 2ನೇ ಅತಿ ದೊಡ್ಡ ಏರ್ಬೇಸ್. ಪಾಕ್ ವಿರುದ್ಧ ಏರ್ ಸ್ಟ್ರೈಕ್ ನಡೆಸಿದ್ದು ಇದೇ ಆದಂಪುರ ಏರ್ಬೇಸ್ನಿಂದ. ಇಲ್ಲೇ ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆದಂಪುರ ಏರ್ಬೇಸ್ನಲ್ಲೇ MiG-29 ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಇದೆ. ಆದಂಪುರ ಏರ್ಬೇಸ್ನಿಂದಲೇ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ. ಆದಂಪುರ ಏರ್ಬೇಸ್ ಅನ್ನ ಮಿಸೈಲ್ ದಾಳಿಯಲ್ಲಿ ನಾಶ ಮಾಡಿದ್ದೇವೆ ಅಂತ ಪಾಕ್ ಹೇಳಿಕೊಂಡಿತ್ತು. ಪಾಕ್ ವಾಯುದಾಳಿಗೆ ಆದಂಪುರ ಏರ್ಬೇಸ್ ನಾಶವಾಗಿಲ್ಲ ಅಂತ ಮೋದಿ ಭೇಟಿಯಿಂದ ಪಾಕ್ಗೆ ಸಂದೇಶ ರವಾನೆಯಾಗಿದೆ. ಭಾರತದ ವಾಯುಪಡೆ ಸೇನೆಯ ಜೊತೆ ಕೇಂದ್ರ ಸರ್ಕಾರ ಇಡೀ ದೇಶ ಇದೆ ಎಂಬ ಸಂದೇಶವನ್ನ ಕಳುಹಿಸಲಾಗಿದೆ. ತ್ರಿಶೂಲದ ಟೋಪಿ ಧರಿಸಿ ಪಾಕ್ಗೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ. ಆದಂಪುರ ಏರ್ಬೇಸ್ನಲ್ಲಿ ವಾಯುಪಡೆಯ ಯೋಧರನ್ನ ಅಭಿನಂದಿಸಿ ಬೆನ್ನು ತಟ್ಟಿ ಮೋದಿ ಹುರಿದುಂಬಿಸಿದ್ರು. ಪಾಕಿಸ್ತಾನ ಸೇನೆ ನಾವು ಆದಂಪುರ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಅನ್ನೋ ಹಸಿ ಸುಳ್ಳು ಹೇಳಿತ್ತು. ಆದಂಪುರ ಏರ್ಬೇಸ್ ಮೇಲಿನ ಪಾಕ್ ಮಿಸೈಲ್ ದಾಳಿ ವಿಫಲ ಆಗಿದ್ದು ಆದಂಪುರ ಏರ್ಬೇಸ್ ಈಗ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಯೋಧರನ್ನ ಭೇಟಿ ಮಾಡಿದರು. ಆದರೆ ಮೋದಿ ಹಿಂದೆ 10 ಲೆಕ್ಕಾಚಾರಗಳಿದೆ. ಒಂದೇ ಒಂದು ಭೇಟಿ 10 ಸಂದೇಶ ರವಾನಿಸಿದ್ದು ಹೇಗೆ ಅಂತ ನೋಡೋಣ ಬನ್ನಿ. ಭಾರತದ 2ನೇ ಅತಿ ದೊಡ್ಡ ಏರ್ಬೇಸ್ನಲ್ಲಿ ಮೋದಿ ಯೋಧರ ಭುಜ ತಟ್ಟಿ ಅಭಿನಂದನೆ ಸಲ್ಲಿಸಿದ ನಮೋ. ರಕ್ತ ನೀರು ಒಟ್ಟಿಗೆ ಹರಿಯಲ್ಲ, ಉಗ್ರವಾದ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲ್ಲ. ಕದನ ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು. ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮರುದಿನ ಬೆಳಿಗ್ಗೆ ಆದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ರು. ಯೋಧರ ಜೊತೆ ಚರ್ಚೆ ನಡೆಸಿ ಸುಂದರ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಆದಂಪುರ ಏರ್ಬೇಸ್ ಪಂಜಾಬ್ನ ಜಲಂಧರ್ನಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಇದು ಭಾರತದ 2ನೇ ಅತಿ ದೊಡ್ಡ ಏರ್ಬೇಸ್. ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರ ಏರ್ ಸ್ಟ್ರೈಕ್ ವೇಳೆ ನಿರ್ಣಾಯಕ ಪಾತ್ರ ವಹಿಸಿದೆ ಆದಂಪುರ ಏರ್ಬೇಸ್. ಭಾರತ ಇದೇ ಏರ್ಬೇಸ್ನಿಂದ ಪಾಕ್ ವಿರುದ್ಧ ಕ್ಷಿಪಣಿಗಳನ್ನ ಉಡಾಯಿಸಿದೆ. ಭಾರತದ ಕ್ಷಿಪಣಿಗಳ ದಾಳಿಗೆ ಪಾಕಿಸ್ತಾನದ ಏರ್ಬೇಸ್ಗಳೇ ಛಿದ್ರ ಆಗಿವೆ. ಅಲ್ಲದೆ ಪಾಕಿಸ್ತಾನ ಸೇನೆ ಕೂಡ ಈ ಆದಂಪುರ ಏರ್ಬೇಸ್ ಟಾರ್ಗೆಟ್ ಮಾಡಿತ್ತು. ಆದರೆ ಭಾರತದ ಏರ್ಬೇಸ್ ಸಿಸ್ಟಮ್ ಪಾಕಿಸ್ತಾನದ ಮಿಸೈಲ್ಗಳು ಆದಂಪುರ ಏರ್ಬೇಸ್ ತಲುಪದಂತೆ ಹೊಡೆದುರುಳಿಸಿದೆ. ಆದಂಪುರದಲ್ಲಿ ಮೋದಿ. ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು 10 ಕಾರಣಗಳು.
ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು 10 ಕಾರಣಗಳಿವೆ. ಆದಂಪುರ ಏರ್ಬೇಸ್ ಭಾರತ ವಾಯುಪಡೆಯ 2ನೇ ಅತಿ ದೊಡ್ಡ ಏರ್ಬೇಸ್. ಪಾಕ್ ವಿರುದ್ಧ ಏರ್ ಸ್ಟ್ರೈಕ್ ನಡೆಸಿದ್ದು ಇದೇ ಆದಂಪುರ ಏರ್ಬೇಸ್ನಿಂದ. ಇಲ್ಲೇ ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆದಂಪುರ ಏರ್ಬೇಸ್ನಲ್ಲೇ MiG-29 ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಇದೆ. ಆದಂಪುರ ಏರ್ಬೇಸ್ನಿಂದಲೇ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ. ಆದಂಪುರ ಏರ್ಬೇಸ್ ಅನ್ನ ಮಿಸೈಲ್ ದಾಳಿಯಲ್ಲಿ ನಾಶ ಮಾಡಿದ್ದೇವೆ ಅಂತ ಪಾಕ್ ಹೇಳಿಕೊಂಡಿತ್ತು. ಪಾಕ್ ವಾಯು ದಾಳಿಗೆ ಆದಂಪುರ ಏರ್ಬೇಸ್ ನಾಶವಾಗಿಲ್ಲ ಅಂತ ಮೋದಿ ಭೇಟಿಯಿಂದ ಪಾಕ್ಗೆ ಸಂದೇಶ ರವಾನೆಯಾಗಿದೆ. ಭಾರತದ ವಾಯುಪಡೆ ಸೇನೆಯ ಜೊತೆ ಕೇಂದ್ರ ಸರ್ಕಾರ ಇಡೀ ದೇಶ ಇದೆ ಎಂಬ ಸಂದೇಶವನ್ನ ಕಳುಹಿಸಲಾಗಿದೆ. ತ್ರಿಶೂಲದ ಟೋಪಿ ಧರಿಸಿ ಪಾಕ್ಗೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ. ಆದಂಪುರ ಏರ್ಬೇಸ್ನಲ್ಲಿ ವಾಯುಪಡೆಯ ಯೋಧರನ್ನ ಅಭಿನಂದಿಸಿ ಬೆನ್ನು ತಟ್ಟಿ ಮೋದಿ ಹುರಿದುಂಬಿಸಿದ್ರು. ಪಾಕಿಸ್ತಾನ ಸೇನೆ ನಾವು ಆದಂಪುರ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಅನ್ನೋ ಹಸಿ ಸುಳ್ಳು ಹೇಳಿತ್ತು. ಆದಂಪುರ ಏರ್ಬೇಸ್ ಮೇಲಿನ ಪಾಕ್ ಮಿಸೈಲ್ ದಾಳಿ ವಿಫಲ ಆಗಿದ್ದು ಆದಂಪುರ ಏರ್ಬೇಸ್ ಈಗ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಯೋಧರನ್ನ ಭೇಟಿ ಮಾಡಿದರು. ಆದರೆ ಮೋದಿ ಹಿಂದೆ 10 ಲೆಕ್ಕಾಚಾರಗಳಿದೆ. ಒಂದೇ ಒಂದು ಭೇಟಿ 10 ಸಂದೇಶ ರವಾನಿಸಿದ್ದು ಹೇಗೆ ಅಂತ ನೋಡೋಣ ಬನ್ನಿ. ಭಾರತದ 2ನೇ ಅತಿ ದೊಡ್ಡ ಏರ್ಬೇಸ್ನಲ್ಲಿ ಮೋದಿ ಯೋಧರ ಭುಜ ತಟ್ಟಿ ಅಭಿನಂದನೆ ಸಲ್ಲಿಸಿದ ನಮೋ. ರಕ್ತ ನೀರು ಒಟ್ಟಿಗೆ ಹರಿಯಲ್ಲ, ಉಗ್ರವಾದ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲ್ಲ. ಕದನ ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು. ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮರುದಿನ ಬೆಳಿಗ್ಗೆ ಆದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ರು. ಯೋಧರ ಜೊತೆ ಚರ್ಚೆ ನಡೆಸಿ ಸುಂದರ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಆದಂಪುರ ಏರ್ಬೇಸ್ ಪಂಜಾಬ್ನ ಜಲಂಧರ್ನಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಇದು ಭಾರತದ 2ನೇ ಅತಿ ದೊಡ್ಡ ಏರ್ಬೇಸ್. ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರ ಏರ್ ಸ್ಟ್ರೈಕ್ ವೇಳೆ ನಿರ್ಣಾಯಕ ಪಾತ್ರ ವಹಿಸಿದ್ದೆ ಆದಂಪುರ ಏರ್ಬೇಸ್. ಭಾರತ ಇದೇ ಏರ್ಬೇಸ್ನಿಂದ ಪಾಕ್ ವಿರುದ್ಧ ಕ್ಷಿಪಣಿಗಳನ್ನ ಉಡಾಯಿಸಿದೆ. ಭಾರತದ ಕ್ಷಿಪಣಿಗಳ ದಾಳಿಗೆ ಪಾಕಿಸ್ತಾನದ ಏರ್ಬೇಸ್ಗಳೇ ಛಿದ್ರ ಆಗಿವೆ. ಅಲ್ಲದೆ ಪಾಕಿಸ್ತಾನ ಸೇನೆ ಕೂಡ ಈ ಆದಂಪುರ ಏರ್ಬೇಸ್ ಟಾರ್ಗೆಟ್ ಮಾಡಿತ್ತು. ಆದರೆ ಭಾರತದ ಏರ್ಬೇಸ್ ಸಿಸ್ಟಮ್ ಪಾಕಿಸ್ತಾನದ ಮಿಸೈಲ್ಗಳು ಆದಂಪುರ ಏರ್ಬೇಸ್ ತಲುಪದಂತೆ ಹೊಡೆದುರುಳಿಸಿದೆ. ಆದಂಪುರದಲ್ಲಿ ಮೋದಿ. ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು 10 ಕಾರಣಗಳು. ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು 10 ಕಾರಣಗಳಿವೆ. ಆದಂಪುರ ಏರ್ಬೇಸ್ ಭಾರತ ವಾಯುಪಡೆಯ 2ನೇ ಅತಿ ದೊಡ್ಡ ಏರ್ಬೇಸ್. ಪಾಕ್ ವಿರುದ್ಧ ಏರ್ ಸ್ಟ್ರೈಕ್ ನಡೆಸಿದ್ದು ಇದೇ ಆದಂಪುರ ಏರ್ಬೇಸ್ನಿಂದ. ಇಲ್ಲೇ ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆದಂಪುರ ಏರ್ಬೇಸ್ನಲ್ಲೇ MiG-29 ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಇದೆ. ಆದಂಪುರ ಏರ್ಬೇಸ್ನಿಂದಲೇ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ. ಆದಂಪುರ ಏರ್ಬೇಸ್ ಅನ್ನ ಮಿಸೈಲ್ ದಾಳಿಯಲ್ಲಿ ನಾಶ ಮಾಡಿದ್ದೇವೆ ಅಂತ ಪಾಕ್ ಹೇಳಿಕೊಂಡಿತ್ತು. ಪಾಕ್ ವಾಯು ದಾಳಿಗೆ ಆದಂಪುರ ಏರ್ಬೇಸ್ ನಾಶವಾಗಿಲ್ಲ ಅಂತ ಮೋದಿ ಭೇಟಿಯಿಂದ ಪಾಕ್ಗೆ ಸಂದೇಶ ರವಾನೆಯಾಗಿದೆ. ಭಾರತದ ವಾಯುಪಡೆ ಸೇನೆಯ ಜೊತೆ ಕೇಂದ್ರ ಸರ್ಕಾರ ಇಡೀ ದೇಶ ಇದೆ ಎಂಬ ಸಂದೇಶವನ್ನ ಕಳುಹಿಸಲಾಗಿದೆ. ತ್ರಿಶೂಲದ ಟೋಪಿ ಧರಿಸಿ ಪಾಕ್ಗೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ. ಆದಂಪುರ ಏರ್ಬೇಸ್ನಲ್ಲಿ ವಾಯುಪಡೆಯ ಯೋಧರನ್ನ ಅಭಿನಂದಿಸಿ ಬೆನ್ನು ತಟ್ಟಿ ಮೋದಿ ಹುರಿದುಂಬಿಸಿದ್ರು. ಪಾಕಿಸ್ತಾನ ಸೇನೆ ನಾವು ಆದಂಪುರ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಅನ್ನೋ ಹಸಿ ಸುಳ್ಳು ಹೇಳಿತ್ತು. ಆದಂಪುರ ಏರ್ಬೇಸ್ ಮೇಲಿನ ಪಾಕ್ ಮಿಸೈಲ್ ದಾಳಿ ವಿಫಲ ಆಗಿದ್ದು ಆದಂಪುರ ಏರ್ಬೇಸ್ ಈಗ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಯೋಧರನ್ನ ಭೇಟಿ ಮಾಡಿದರು. ಆದರೆ ಮೋದಿ ಹಿಂದೆ 10 ಲೆಕ್ಕಾಚಾರಗಳಿದೆ. ಒಂದೇ ಒಂದು ಭೇಟಿ 10 ಸಂದೇಶ ರವಾನಿಸಿದ್ದು ಹೇಗೆ ಅಂತ ನೋಡೋಣ ಬನ್ನಿ. ಭಾರತದ 2ನೇ ಅತಿ ದೊಡ್ಡ ಏರ್ಬೇಸ್ನಲ್ಲಿ ಮೋದಿ ಯೋಧರ ಭುಜ ತಟ್ಟಿ ಅಭಿನಂದನೆ ಸಲ್ಲಿಸಿದ ನಮೋ. ರಕ್ತ ನೀರು ಒಟ್ಟಿಗೆ ಹರಿಯಲ್ಲ, ಉಗ್ರವಾದ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲ್ಲ. ಕದನ ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು. ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮರುದಿನ ಬೆಳಿಗ್ಗೆ ಆದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ರು. ಯೋಧರ ಜೊತೆ ಚರ್ಚೆ ನಡೆಸಿ ಸುಂದರ ಅನುಭವವನ್ನ ಹಂಚಿಕೊಂಡಿದ್ದಾರೆ.
ಆದಂಪುರ ಏರ್ಬೇಸ್ ಪಂಜಾಬ್ನ ಜಲಂಧರ್ನಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಇದು ಭಾರತದ ಎರಡನೇ ಅತಿ ದೊಡ್ಡ ಏರ್ಬೇಸ್. ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರ ಏರ್ ಸ್ಟ್ರೈಕ್ ವೇಳೆ ನಿರ್ಣಾಯಕ ಪಾತ್ರ ವಹಿಸಿದೆ ಆದಂಪುರ ಏರ್ಬೇಸ್. ಭಾರತ ಇದೇ ಏರ್ಬೇಸ್ನಿಂದ ಪಾಕ್ ವಿರುದ್ಧ ಕ್ಷಿಪಣಿಗಳನ್ನ ಉಡಾಯಿಸಿದೆ. ಭಾರತದ ಕ್ಷಿಪಣಿಗಳ ದಾಳಿಗೆ ಪಾಕಿಸ್ತಾನದ ಏರ್ಬೇಸ್ಗಳೇ ಛಿದ್ರ ಆಗಿವೆ. ಅಲ್ಲದೆ ಪಾಕಿಸ್ತಾನ ಸೇನೆ ಕೂಡ ಈ ಆದಂಪುರ ಏರ್ಬೇಸ್ ಟಾರ್ಗೆಟ್ ಮಾಡಿತ್ತು. ಆದರೆ ಭಾರತದ ಏರ್ಬೇಸ್ ಸಿಸ್ಟಮ್ ಪಾಕಿಸ್ತಾನದ ಮಿಸೈಲ್ಗಳು ಆದಂಪುರ ಏರ್ಬೇಸ್ ತಲುಪದಂತೆ ಹೊಡೆದುರುಳಿಸಿದೆ. ಆದಂಪುರದಲ್ಲಿ ಮೋದಿ. ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು 10 ಕಾರಣಗಳು. ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು 10 ಕಾರಣಗಳಿವೆ. ಆದಂಪುರ ಏರ್ಬೇಸ್ ಭಾರತ ವಾಯುಪಡೆಯ ಎರಡನೇ ಅತಿ ದೊಡ್ಡ ಏರ್ಬೇಸ್. ಪಾಕ್ ವಿರುದ್ಧ ಏರ್ ಸ್ಟ್ರೈಕ್ ನಡೆಸಿದ್ದು ಇದೇ ಆದಂಪುರ ಏರ್ಬೇಸ್ನಿಂದ. ಇಲ್ಲೇ ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆದಂಪುರ ಏರ್ಬೇಸ್ನಲ್ಲೇ MiG-29 ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಇದೆ. ಆದಂಪುರ ಏರ್ಬೇಸ್ನಿಂದಲೇ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ. ಆದಂಪುರ ಏರ್ಬೇಸ್ ಅನ್ನ ಮಿಸೈಲ್ ದಾಳಿಯಲ್ಲಿ ನಾಶ ಮಾಡಿದ್ದೇವೆ ಅಂತ ಪಾಕ್ ಹೇಳಿಕೊಂಡಿತ್ತು. ಪಾಕ್ ವಾಯುದಾಳಿಗೆ ಆದಂಪುರ ಏರ್ಬೇಸ್ ನಾಶವಾಗಿಲ್ಲ ಅಂತ ಮೋದಿ ಭೇಟಿಯಿಂದ ಪಾಕ್ಗೆ ಸಂದೇಶ ರವಾನೆಯಾಗಿದೆ. ಭಾರತದ ವಾಯುಪಡೆ ಸೇನೆಯ ಜೊತೆ ಕೇಂದ್ರ ಸರ್ಕಾರ ಇಡೀ ದೇಶ ಇದೆ ಎಂಬ ಸಂದೇಶವನ್ನ ಕಳುಹಿಸಲಾಗಿದೆ. ತ್ರಿಶೂಲದ ಟೋಪಿ ಧರಿಸಿ ಪಾಕ್ಗೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ. ಆದಂಪುರ ಏರ್ಬೇಸ್ನಲ್ಲಿ ವಾಯುಪಡೆಯ ಯೋಧರನ್ನ ಅಭಿನಂದಿಸಿ ಬೆನ್ನು ತಟ್ಟಿ ಮೋದಿ ಹುರಿದುಂಬಿಸಿದ್ರು. ಪಾಕಿಸ್ತಾನ ಸೇನೆ ನಾವು ಆದಂಪುರ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಅನ್ನೋ ಹಸಿ ಸುಳ್ಳು ಹೇಳಿತ್ತು. ಆದಂಪುರ ಏರ್ಬೇಸ್ ಮೇಲಿನ ಪಾಕ್ ಮಿಸೈಲ್ ದಾಳಿ ವಿಫಲ ಆಗಿದ್ದು ಆದಂಪುರ ಏರ್ಬೇಸ್ ಈಗ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.